ಹೊಸ ವರ್ಷದ ಮೊದಲ ದಿನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ನಾಡಿದಾದ್ಯಂತ ಜನತೆ. ದೇವರ ಮೊರೆ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಭಕ್ತ ಸಾಗರಣೆ ಸೇರ್ತಾ ಇದೆ. ಇನ್ನು ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನೆರವೇರುತ್ತಾ ಇದೆ. ಪ್ರಖ್ಯಾತ ದೇವಸ್ಥಾನಗಳು ಇವತ್ತು ತುಂಬಿ ತುಳುಕ್ತಾ ಇದೆ. ಬಹುತೇಕ ಎಲ್ಲ ದೇಗುಲಗಳು ಕೂಡ ವಿಶೇಷವಾದಂಥ ಅಭಿಷೇಕಗಳನ್ನು ಮಾಡಲಾಗ್ತಾ ಇದೆ. ದೇವಸ್ಥಾನಗಳಲ್ಲಿ ಮುಂಜಾನೆಯಿಂದ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು 5 ಗಂಟೆಯಿಂದಾನೇ ಓಪನ್ ಆಗಿದ್ದಾವೆ. ಇವತ್ತು ಸರತಿ ಸಾಲಲ್ಲಿ ನಿಂತು ದರ್ಶನವನ್ನ ಪಡೆದುಕೊಂಡು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಅಭಿಷೇಕಗಳನ್ನು ಕೂಡ ಮಾಡಿಸೋದುಂಟು. ವಿಶೇಷವಾದಂಥ ಅಲಂಕಾರದಲ್ಲಿ ಭಕ್ತರಿಗೆ ದೇವರು ದರ್ಶನವನ್ನು ಕೊಡ್ತಾ ಇರುವಂಥದ್ದು ಪ್ರಖ್ಯಾತ ಟೆಂಪಲ್ಗಳಲ್ಲಿ ಒಂದಿಷ್ಟು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಹಂಪಿ ವೀಕ್ಷಣೆಗೆ ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಬಂದಿರುವಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನ. ವಿಜಯಪುರದ ದೃಶ್ಯ ನೋಡ್ತಾ ಇದ್ದೀವಿ. ಮೈಸೂರು ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಡ್ಡು ಹಂಚಲಾಗಿದೆ ಇವತ್ತು. ಸೊ ಈ ರೀತಿಯಾಗಿ ಪ್ರಖ್ಯಾತವಾದಂಥ ದೇವಸ್ಥಾನಗಳತ್ತ ಜನಲಗೆ ಇಡ್ತಾರೆ. ಕಾರಣ ಇವತ್ತು ವಿಶೇಷವಾದಂಥ ದಿನ, ವರ್ಷದ ಮೊದಲ ದಿನ. ಸುಭಿಕ್ಷವಾಗಿ ಇಡೀ ವರ್ಷ ಇರಲಿ, ಖುಷಿಯಾಗಿರಲಿ, ಸಂಪತ್ಭರಿತವಾಗಿರಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಒಳಿತಾಗಲಿ ಅಂತ ಮೊದಲ ದಿನವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇರೋದು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಎಲ್ಲ ಭಾಗದಲ್ಲೂ ಕೂಡ ನಮಗಿಷ್ಟವಾದಂತಹ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರೋದು, ದರ್ಶನವನ್ನು ಪಡೆದುಕೊಂಡು ಪುಣ್ಯತರಾಗ್ತಾ ಇರೋದು ಸಹಜವಾಗಿರುತ್ತೆ ಪ್ರತಿದಿನ. ಬಟ್ ಇವತ್ತಿನ ವಿಶೇಷವಾದಂಥ ದಿನ ಈ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ. ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಎಲ್ಲ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ಪ್ರಗತಿ ಶೆಟ್ಟಿ, ಮೈಸೂರಿಂದ ಆನಂದ್ ಮತ್ತು ಮಂಗಳೂರಿಂದ ಕಿಶನ್ ಶೆಟ್ಟಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ ಶೆಟ್ಟಿ, ಸದ್ಯಕ್ಕೆ ತಾವು ಎಲ್ಲಿದ್ದೀರಾ, ಯಾವ ದೇವಸ್ಥಾನದಲ್ಲಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಅಂದರೆ ಹೊಸ ವರ್ಷದ ಮೊದಲ ದಿನವನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇರುವಂಥದ್ದು ಜನ. ಇಡೀ ವರ್ಷ ಸುಭಿಕ್ಷವಾಗಿರಲಿ ಅಂತ ಸಹಜವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಯಾವ ರೀತಿಯಾದಂಥ ಚಿತ್ರಣಗಳು ಕಂಡು ಬರ್ತಾ ಇದೆ ಪ್ರಗತಿ? ಅರುಣ್, ಸದ್ಯ ನಾನೀಗ ಚಾಮರಾಜಪೇಟೆಯ ಸಮೀಪ ಇರುವಂತಹ ಈ ಒಂದು ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಒಂದು ವಿಜುವಲ್ಸ್ ನಲ್ಲಿ ತೋರಿಸ್ತಾ ಹೋಗ್ತಾರೆ. ಸೊ ಸಹಜವಾಗಿ ನಿಮಗೆ ಗೊತ್ತಿರೋ ಹಾಗೆ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕಂದ್ರೆ ಬೆಂಗಳೂರಿನ ಜನ ಇದನ್ನ ಪರಮಶಕ್ತಿಯಾದಂತಹ ದೇವರು ಅಂತ ನಂಬ್ತಾರೆ. ಭಕ್ತರ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕೊಡುತ್ತಾ ಬರುತ್ತೆ ಈ ದೇವರು ಅನ್ನುವಂತಹ ನಂಬಿಕೆ ಇದೆ. ಮುಖ್ಯವಾಗಿ ಮಾಟ ಮಂತ್ರ ಆಗ್ಲಿ, ವಶೀಕರಣ ಆಗ್ಲಿ, ದೃಷ್ಟಿ ಸಮಸ್ಯೆ ಆಗ್ಲಿ, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ದೇವಾಲಯದಲ್ಲಿ ಪರಿಹಾರ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತಾದಿಗಳದ್ದು. ಸೊ ಹೊಸ ವರ್ಷದ ಮೊದಲ ದಿನ ದೇವಿಗೆ ಬಂದು ತಮ್ಮ ಒಂದು ಇಷ್ಟಾರ್ಥ ಈಡೇರಿಕೆಗೆ ಜೊತೆಗೆ ತಮಗೆ ಆಗುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಇಲ್ಲಿ ಬೇಡ್ಕೊಳ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಜೊತೆಗೆ ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ಬೇರೆ ಬೇರೆ ರೀತಿಯ ನಾನಾ ಸಮಸ್ಯೆಗೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಹಾರವನ್ನ ಕಂಡುಕೊಳ್ತಾರೆ. ಇಲ್ಲಿ ಹರಕೆಯನ್ನ ತೀರಿಸ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ ಮತ್ತೆ ಮಂಗಳವಾರ ಈ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತೆ. ಸೊ ಸಾಕಷ್ಟು ಜನ ಭಕ್ತಾದಿಗಳು ಸೇರ್ತಾರೆ. ಅಭಿಷೇಕದಲ್ಲೂ ಕೂಡ ಭಕ್ತರು ಗರ್ಭಗುಡಿಯ ಒಳಗಡೆ ಇರುವಂತಹ ದೇವಿಯ ಪಾದ ಸ್ಪರ್ಶವನ್ನ ಮಾಡಿ ಆ ಒಂದು ಭಕ್ತಿ ಭಾವದಿಂದ ಇಲ್ಲಿ ಬೇಡ್ಕೊಳ್ಳುವಂತಹ ಚಿತ್ರಣ ಕಂಡು ಬರುತ್ತೆ. ನೀವು ಗಮನಿಸ್ತಾ ಇರಬಹುದು, ಸಿಕ್ಕಾಪಟ್ಟೆ ಜನ ಸೇರಿರುವಂತಹದ್ದು. ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ಯೂಶುವಲಿ ಇಲ್ಲಿ ಸಾಕಷ್ಟು ಜನ ಇರ್ತಾರೆ. ಅದರಲ್ಲೂ ಹೊಸ ವರ್ಷ ಆಗಿರೋದ್ರಿಂದ ಇಲ್ಲಿ ಬರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಎಲ್ಲರೂ ಕೂಡ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಸೊ ಧನುರ್ಮಾಸ ಇರುವಂತಹ ಹಿನ್ನೆಲೆ ಬಹುತೇಕ ಕೆಲವೊಂದು ದೇವಸ್ಥಾನಗಳು 1 ಗಂಟೆ ಹೊತ್ತಿಗೆ ಕ್ಲೋಸ್ ಆಗುತ್ತೆ. ಬಟ್ ಈ ದೇವಸ್ಥಾನ ಇಡೀ ದಿನ ಇವತ್ತು ಓಪನ್ ಇರುತ್ತೆ. ಸೊ ಹಾಗಾಗಿ ತಮ್ಮ ಒಂದು ಬೇಡಿಕೆಯ ಈಡೇರಿಕೆಗೆ ಇಲ್ಲಿ ಜನ ಬಂದಿರುವಂತದ್ದು. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೊಸ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಏನ್ ಹೇಳ್ತೀರಿ? ತುಂಬಾ ಚೆನ್ನಾಗಿದೆ ಮ್ಯಾಮ್. ನಾವ್ ಇದೇ ಫಸ್ಟ್ ಬರ್ತಾ ಇರೋದು. ಚೆನ್ನಾಗಿದೆ. ಏನ್ ಈ ಸಲ ಹೊಸ ವರ್ಷಕ್ಕೆ ಏನ್ ಅನ್ಕೊಂಡಿದೀರಾ, ಇಂಥದ್ದಾಗಬೇಕು ಅಂತ? ನೀವು ನೋಡ್ಬೇಕು ಅನ್ಕೊಂಡಿದೀವಿ, ಅದ್ ಹೇಳ್ಬಾರ್ದು, ಆಮೇಲೆ ಹೇಳ್ತೀರಾ. ಮಾತ್ರ ಹೇಳ್ತೀರಾ? ಹೌದೌದು. ಸೊ ಇದು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ಇನ್ನು ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ನಿನ್ನೆ ಒಂದಿಷ್ಟು ನಿರ್ಬಂಧಗಳಿತ್ತು, ಇಂತಿಂಥ ಪ್ಲೇಸ್ಗಳಿಗೆ ಹೋಗಬಾರ್ದು ಹಾಗೆ ಹೇಗೆ ಅಂತ. ಸೊ ಅದರ ನಡುವೆ ಕೆಲವೊಂದು ವರ್ಗ ನಿನ್ನೆ ತಮ್ಮದೇ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡಿರುವಂಥದ್ದು, ಮತ್ತೊಂದು ವರ್ಗ ಕಾಯ್ತಾ ಇತ್ತು.
ಮೊದಲ ದಿನವನ್ನು ನಾವು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಮೈಸೂರಿನಾದ್ಯಂತ ಅದು ಕೂಡ ಆಗ್ತಾ ಇದೆ. ಯಾವ ರೀತಿಯಾದಂತಹ ಚಿತ್ರಣಗಳು ಮೈಸೂರಿನಾದ್ಯಂತ ಕಂಡು ಬರ್ತಾ ಇದೆ, ಹೇಗೆ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ? ಅರುಣ್, ಏನು ವರ್ಷದ ಮೊದಲನೇ ದಿನ ದೇವರಿಗೆ ಅರ್ಪಣೆ ಮಾಡಬೇಕು ಅಂತೇಳಿ, ಅಲ್ಲದೆ ದೇವರ ಮೊರೆ ಹೋದರೆ ದೇವರನ್ನ ಪ್ರಾರ್ಥನೆ ಮಾಡಿದರೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ಜನರೆಲ್ಲರೂ ಕೂಡ ದೇವಸ್ಥಾನಗಳ ಮೊರೆ ಹೋಗಿರುವಂಥದ್ದು. ಒಂದು ಕಡೆ ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ಮೊರೆ ಹೋಗಿದ್ರೆ, ಮತ್ತೊಂದು ಕಡೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲೂ ಕೂಡ ಭಕ್ತಗಣ ತುಂಬಿ ತುಳುಕ್ತಾ ಇರುವಂಥದ್ದು. ಇನ್ನು ಮೈಸೂರಿನ ಸುಬ್ಬರಾಯನ ಕೆರೆ ಪಕ್ಕದಲ್ಲಿರುವಂಥ, ಯಾಕೆಂತ ಹೇಳಿದ್ರೆ ಇವತ್ತು ವರ್ಷ ಗುರುವಾರ ಬೇರೆ, ರಾಯರ ವಾರ. ಆ ಹಿನ್ನೆಲೆಯಲ್ಲಿ ಮೈಸೂರಿನ ಸುಬ್ಬರಾಯನ ಕೆರೆ ಏನಿದೆ, ಇಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬೆಳಗ್ಗಿನಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಾಘವೇಂದ್ರ ಗುರುಗಳ ದರ್ಶನವನ್ನ ಪಡಿತಾ ಇರುವಂಥದ್ದು. ಅಲ್ಲದೆ ಮಂತ್ರಾಕ್ಷತೆಯನ್ನು ಕೂಡ ಪಡೆದು ದೇವರಂದ್ರೆ ಈ ದಿನ ಏನಿದೆ ಇದನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡಬೇಕು. ದೇವರಿಗೆ ನಾವು ಈ ದಿನವನ್ನು ಅರ್ಪಣೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. ಹೊಸ ವರ್ಷದ ಮೊದಲೇ ದಿನ ನಾವು ಸಂಪೂರ್ಣವಾಗಿ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಮುಂದೆ ಯಾವುದೇ ರೀತಿ ನಮ್ಮ ಕೆಲಸಗಳಾಗ್ಲಿ ಎಲ್ಲವೂ ಕೂಡ ಈಡೇರಬೇಕು ಅನ್ನೋ ನಿಟ್ಟಿನಲ್ಲಿ ದೇವಸ್ಥಾನಗಳಿಗೆ ಬರ್ತಾ ಇರುವಂತದ್ದು. ಇನ್ನು ಈ ಸುಬ್ಬರಾಯನ ಕೆರೆ ಪಕ್ಕದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠ ಇದೆ, ಇಲ್ಲಿಗೂ ಸಹ ಬೆಳಗ್ಗಿನಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ರಾಯರ ಮಂತ್ರಾಕ್ಷತೆಯನ್ನು ಕೂಡ ಪಡಿತಾ ಇರುವಂತದ್ದು, ಪ್ರಸಾದವನ್ನು ಸಹ ಪಡಿತಾ ಇರುವಂತದ್ದು. ಒಟ್ಟಾರೆಯಾಗಿ ಮೈಸೂರಿನಾದ್ಯಂತವೂ ಕೂಡ ನಂಜನಗೂಡು ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಒಂದು ಕಡೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಭಕ್ತರ ಸಂಖ್ಯೆ ಏನಿದೆ ಅದು ಹೆಚ್ಚಾಗಿ ಇರುವಂತದ್ದು. ಅರುಣ್, ಇನ್ನು ಮಂಗಳೂರಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ಮಂಗಳೂರು ಹೇಳಿಕೇಳಿ ಕಡಲ ತೀರ, ಇಲ್ಲಿ ಆಪ್ಷನ್ಸ್ಗಳು ತುಂಬಾ ಈ ರೀತಿಯಾಗಿ ಸೆಲೆಬ್ರೇಷನ್ಗೆ ಇರುವಂಥದ್ದು. ನಿನ್ನೆ ರಾತ್ರಿಯಿಂದ ಕೂಡ ಅದು ನಡೆದಾಗಿದೆ. ಮತ್ತೊಂದು ಕಡೆ ಇವತ್ತು ಬೆಳಗ್ಗೆಯಿಂದ ಪ್ರಖ್ಯಾತವಾದಂಥ ದೇವಸ್ಥಾನಗಳತ್ತ ಜನ ಮುಖ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಜನಸ್ತೋಮ, ಭಕ್ತರ ದಂಡು ದೇವಸ್ಥಾನಗಳಲ್ಲಿ ಸೇರ್ತಾ ಇದೆ? ಅರುಣ್, ಇವತ್ತು ಬೆಳಗಿನಿಂದಲೂ ಕೂಡ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ. ಬೆಳಗಿನಿಂದಲೂ ಕೂಡ ವಿಶೇಷ ಸೇವೆಗಳು ದೇವರಿಗೆ ಅರ್ಪಣೆಯಾಗ್ತಾ ಇದೆ. ನಾವೀಗ ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂಥ ಮಹತೋಬಾರ ಕದ್ರಿ ಶ್ರೀ ಮಂಜುನಾಥೇಶ್ವರ ಸನ್ನಿಧಿಯ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ಮಧ್ಯಾಹ್ನದ 1 ಗಂಟೆ ಹೊತ್ತಿನಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬೆಳಗ್ಗೆ 5:30, 6 ಗಂಟೆಗೆ ಆರಂಭವಾದಂತಹ ಭಕ್ತರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಸಂಜೆಯ ವೇಳೆಗೆ ಮತ್ತಷ್ಟು ಭಕ್ತರು ಕ್ಷೇತ್ರಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮಂಗಳೂರಿನ ಹಲವು ಪ್ರಸಿದ್ಧ ಕ್ಷೇತ್ರಗಳು ಮತ್ತು ಪ್ರಸಿದ್ಧ ಪ್ರವಾಸಿ ಕೇಂದ್ರಗಳಲ್ಲಿ ಪ್ರವಾಸಿಗರ ಸಂಖ್ಯೆ ನಿನ್ನೆ ಅತ್ಯಧಿಕವಾಗಿ ಕಂಡು ಬಂದಿತ್ತು. ಇವತ್ತು ಎಲ್ಲರೂ ಕೂಡ ಧಾರ್ಮಿಕ ಕ್ಷೇತ್ರಗಳತ್ತ ಬರ್ತಾ ಇದ್ದಾರೆ. ಅದು ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ ಆಗಿರ್ಬೋದು, ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರ ಆಗಿರ್ಬೋದು, ಇನ್ನು ಬಪ್ಪನಾಡಿನ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಇನ್ನು ಕಟೀಲಿನ ಕ್ಷೇತ್ರದಲ್ಲಿ ಕೂಡ ಅತಿ ಹೆಚ್ಚಿನ ಭಕ್ತರ ಸಂಖ್ಯೆಯನ್ನು ನಾವು ಇವತ್ತು ಕಂಡುಕೊಳ್ತಾ ಇದ್ದೇವೆ. ಮಧ್ಯಾಹ್ನ ಪ್ರತಿದಿನ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಹಾಗಾಗಿ ಇವತ್ತು ಕೂಡ ವಿಶೇಷವಾಗಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಷ್ಟೇ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಎಲ್ರಿಗೂ ಕೂಡ ದೇವರ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿಶೇಷ ಸೇವೆಗಳು ಕೂಡ ಇವತ್ತು ದೇವರಿಗೆ ಸಲ್ಲಿಕೆ ಆಗಿರುವಂತದ್ದು. ಬೆಳಗ್ಗಿನ ವೇಳೆಯಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗೋಕರ್ಣನಾಥ ದೇವರಿಗೆ ಬೆಳ್ಳಿ ರಥೋತ್ಸವ ಆಯಿತು. ಆ ಸಂದರ್ಭದಲ್ಲಿ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರ, ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸಂಜೆಯ ವೇಳೆ ಈ ಸಂಖ್ಯೆ ದ್ವಿಗುಣಗೊಳ್ಳುವಂತಹ ಸಾಧ್ಯತೆಗಳು ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್. ಆನಂದ್ ಪ್ರಗತಿ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್.